ತುಂಬ ಖುಷಿ ಆಗ್ತಾಯಿದೆ ಬ್ರೋ. 21 ವರ್ಷ ಆದಮೇಲೆ ಮತ್ತೆ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಇವಾಗ ಹೇಳಬೇಕು ಅಂದರೆ ಇವಾಗ ಫ್ಯಾನ್ ಅವ್ರನ್ನ ಕಡಿಮೆ ಮಾಡಿ ಅನ್ನೋಕ್ಕೆ ಅದಕ್ಕೋಸ್ಕರನೇ ಈ ಪೇಂಟಿಂಗ್ ಮಾಡಿದ್ದು ನಾನು. ಇವಾಗ ಪುನೀತ್ ರಾಜ್ಕುಮಾರ್ದು ಡಿ ಬಾಸ್ದು ಕಾಂಟ್ರವರ್ಸಿ ಎಷ್ಟೋ ನಡೀತಾ ಇದೆ. ಆ ಥರ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗ್ಬಿಡ್ರಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಟ್ಟಿಗೆ ಹೋದ್ರೇ ಒಂದು ಫ್ಯಾಮಿಲಿ ಥರ ಕರೆಕ್ಟಾಗಿರುತ್ತೆ. ಸುಮ್ಮನೆ ನೀವು ಕಾಂಟ್ರವರ್ಸಿ ಮಾಡಿದಷ್ಟು ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕಲ್ಲ. ಇವಾಗ ಏನು ಅಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಪುಷ್ಪ ಬಂತು, ಏನೇನೋ ಬಂತು ಮೂವಿ, ಅವ್ರು ಯಾರು ಫ್ಯಾನ್ ಅವ್ರು ಮಾಡೋಕ್ಕೆ ಹೋಗಲ್ಲ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಏನಕ್ಕೆ ತುಂಬ ಸಿಕ್ಕಾಪಟ್ಟೆ ಫ್ಯಾನ್ ಅವ್ರು ಮಾಡ್ತೀರಾ ಅನ್ನೋಕ್ಕೆ ಇಷ್ಟ. ಸುಮ್ಮನೆ ಏನಕ್ಕೆ ಫ್ಯಾನ್ ಅವರೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ಒಗ್ಗಟ್ಟಲ್ಲಿದ್ದರೆ ಒಂದು ಬ್ರದರು ಸಿಸ್ಟರ್ಸ್ ಅಂತ ಇಟ್ಕೊಂಡು ಹೋದ್ರೇ ಬೆಸ್ಟು. ಸುಮ್ಮನೆ ಫ್ಯಾನ್ ಅವ್ರು ಅಂತ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲಾಸು ಅನ್ನೋಕ್ಕೆ ಇಷ್ಟಪಡ್ತೀನಿ. ನಾನು ಡಿ ಬಾಸ್ ಫ್ಯಾನು, ಆದರೆ ಎಲ್ಲ ಕನ್ನಡ ಮೂವಿ ನೋಡ್ತೀನಿ, ಎಲ್ಲ ಹೀರೋಗೂ ಸಪೋರ್ಟ್ ಮಾಡ್ತೀನಿ. ಆದರೆ ಒಂದು ಕೈ ಮೇಲೆ ನಮ್ಮ ಡಿ ಬಾಸ್. ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಬೇರೆ ಅಲ್ಲ, ನಮ್ಮ ಡಿ ಬಾಸ್ ಬೇರೆ ಅಲ್ಲ, ಇಬ್ಬರು ಒಂದೇ ನನಗೆ. ಇವಾಗ ಎಷ್ಟೋ ಕಾಂಟ್ರವರ್ಸಿ ನಡೀತಾ ಇರುತ್ತೆ, ಅದರ ಕಾಂಟ್ರವರ್ಸಿ ಮಾಡ್ಕೊಂಬಿಡಿ. ಟ್ರೋಲರ್ಸ್ಗೂ ಅದೇ ಹೇಳೋದು ಒಂದೇ. ಸುಮ್ಮನೆ ಏನಕ್ಕೆ ಅವರು ಇವರು ಅಂತ ತಂದಿಡ್ತಾ ಇದ್ದೀರಾ, ತಂದಿಡಕ್ಕೆ ಹೋಗ್ಬಿಡ್ರಿ. ಎಲ್ಲರೂ ಚೆನ್ನಾಗೇ ಇದ್ದಾರೆ, ಸುಮ್ಮನೆ ಏನಕ್ಕೆ ಕಾಂಟ್ರವರ್ಸಿ ಮಾಡ್ತೀವಿ. ಇವಾಗ ಲೈವಲ್ಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇಷ್ಟು ಜನ ಇದ್ದಾರೆ, ಒಬ್ಬರಾದರೂ ನೆಗೆಟಿವ್ ಥಾಟ್ ಇದೆಯಾ? ನೆಗೆಟಿವ್ ಥಾಟ್ ಇಲ್ಲವೇ ಇಲ್ಲ. ಅಲ್ಲಿ ಮಧ್ಯ ತಗೊಂಡು ಕಡ್ಡಿ ಅಲ್ಲಾಡ್ಸೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ತುಂಬ ಚೆನ್ನಾಗಿದೆ. ಅವರಿಲ್ಲ ಅದೇ ಬೇಜಾರು ನಮಗೆ. ಅವರು ಡ್ಯಾನ್ಸು, ಅವರು ಸ್ಮೈಲೇ ಸಿಕ್ಕಾಪಟ್ಟೆ ಬೇಜಾರು. ಅವ್ರ ಸ್ಮೈಲ್ ಇಲ್ಲ ಅನ್ನೋದೇ ಬೇಜಾರು.